ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಢಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವತ್ಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮಹನೋವನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಳತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶಂ ನೋ ಜಯ ಜಯ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವವದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತಶ್ರೀಪತಯೇ ಸುಧೀಂದ್ರಯತಯೇ ನಮಃ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಇನ್ನು ಕೆಲವರು ನನ್ನನ್ನು ದೃಢ ವ್ರತಗಳನ್ನು ಮಾಡ್ತಾ ಯಾವಾಗಲೂ ನನ್ನನ್ನು ಕೀರ್ತನೆ ಮಾಡ್ತಕ್ಕಂಥವರು, ನನ್ನ ಪೂಜಾ ಕೈಂಕರ್ಯದಲ್ಲಿ ಪ್ರಯತ್ನ ಮಾಡ್ತಕ್ಕಂಥವರು, ಉಪವಾಸಾದಿ ವ್ರತಗಳಲ್ಲಿ ತೊಡಗಿದವರು, ಆ ರೀತಿಯಲ್ಲಿ ಭಕ್ತಿಯಿಂದ ನನ್ನ ನಮಸ್ಕಾರ ಮಾಡುತ್ತಾ ಸೇವಿಸ್ತಾರೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿತು. ಇನ್ನು ಕೆಲವರು ನನ್ನನ್ನು ಭಜಿಸುವ ವಿಧಾನ ಬೇರೆ ಇದೆ. ಹೇಗೆ ಅಂದರೆ ಜ್ಞಾನಯಜ್ಞೇನ ಚ ಅಪಿ ಅನ್ಯೇ ಜ್ಞಾನಯಜ್ಞೇನ ಯಜಂತಹ ಮಾಂ ಉಪಾಸತೆ. ಬೇರೆ ಕೆಲವು ಮಹಾತ್ಮರು ಏನು ಮಾಡ್ತಾರಂದರೆ ಜ್ಞಾನಯಜ್ಞದಿಂದ ನನ್ನನ್ನು ಉಪಾಸತೆ, ಜ್ಞಾನಯಜ್ಞದಿಂದ ನನ್ನನ್ನು ಪೂಜಿಸುತ್ತಾ ಯಜಂತಹ ಮಾಂ ಯಜಂತಹ ನನ್ನನ್ನು ಪೂಜಿಸುತ್ತಾ. ಯಾವುದರಿಂದ? ಜ್ಞಾನಯಜ್ಞ. ಎಂತಹ ಜ್ಞಾನಯಜ್ಞ? ಶ್ರವಣ ಮನನ ಧ್ಯಾನ ರೂಪವಾಗಿರತಕ್ಕಂತಹ ಜ್ಞಾನಯಜ್ಞ. ಅಂತಹ ಜ್ಞಾನಯಜ್ಞದಿಂದ ಯಜಂತಹ ಮಾಂ ಯಜಂತಹ ನನ್ನನ್ನು ಪೂಜಿಸುತ್ತಿರುವವರಾಗಿ ಮಾಂ ಉಪಾಸತೆ ನನ್ನನ್ನು ಸೇವಿಸ್ತಾರೆ. ಇನ್ನು ಕೆಲವರು ನನ್ನನ್ನು ಸರ್ವತ್ರ ವ್ಯಾಪ್ತ ಅಂತ ಹೇಳಿ, ಎಲ್ಲ ಅವಯವಗಳಿಂದ ಸಹಿತವಾದ ರೂಪ ಉಳ್ಳವನು ಅಂಥೇಳಿ, ನಾನಾ ರೂಪಗಳ ಐಕ್ಯವುಳ್ಳ ನಾರಾಯಣ ಅಂತ ಹೇಳಿ, ಸಕಲ ಜಗತ್ ವಿಲಕ್ಷಣ ಅಂತ ಹೇಳಿ, ವಾಸುದೇವಾದಿ ಚತುರ್ಮೂರ್ತಿ ರೂಪನಾಗಿ, ಇನ್ನು ಕೆಲವರು ನಾರಾಯಣ ವಾಸುದೇವಾದಿ ಪಂಚರೂಪ, ಪ್ರದ್ಯುಮ್ನ ಅನಿರುದ್ಧ ವಾಸುದೇವ ನಾರಾಯಣ ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ನಾರಾಯಣನೇ ಮೊದಲಾದ ಪಂಚಮೂರ್ತಿಗಳುಳ್ಳವನೆಂಬುದಾಗಿ, ಇನ್ನು ಕೆಲವರು ದ್ವಾದಶ ಮೂರ್ತಿಗಳುಳ್ಳವನಾಗಿ, ಇನ್ನು ಕೆಲವರು 24 ಮೂರ್ತಿಗಳುಳ್ಳವನಾಗಿ ಎಂಬುದಾಗಿ ನಾನಾ ರೀತಿಯಲ್ಲಿ ಸೇವಿಸ್ತಾರೆ ಅಂತ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ ಎಂಬುದಕ್ಕೆ ಇಷ್ಟು ಅರ್ಥ. ಅದನ್ನೇ ವಿವರಿಸ್ತಾರೆ. ಅನ್ಯೇಪಿ ಚ ಮಹಾತ್ಮಾನಃ, ಇನ್ನು ಕೆಲವರು ಮಹಾತ್ಮರು ಜ್ಞಾನಾಖ್ಯ ಯಜ್ಞದಿಂದ
ಮಾಂ ಯಜಂತಹ ಪೂಜೆಯಂತಹ ಮಾಂ ಉಪಾಸತೆ. ಅನ್ಯೇಪಿ ಇನ್ನು ಕೆಲವರು ಮಹಾತ್ಮರು ಜ್ಞಾನಯಜ್ಞೇನ ಜ್ಞಾನಾಖ್ಯಯಜ್ಞೇನ ಜ್ಞಾನವೆಂಬ ಯಜ್ಞ ಶ್ರವಣ ಧ್ಯಾನ ರೂಪವಾಗಿರತಕ್ಕಂತಹ ಯಜ್ಞದಿಂದ ಮಾಂ ಯಜಂತಹ ನನ್ನ ಪೂಜಿಸ್ತಾ ಮಾಂ ಉಪಾಸತೆ ನನ್ನನ್ನು ಉಪಾಸನೆ ಮಾಡ್ತಾರೆ. ಶ್ರವಣ ಧ್ಯಾನಾದಿ ಕುರುವಂತಹ ಪರೇಭ್ಯ ಉಪದಿಶಂತಶ್ಚ ನಿತ್ಯಂ ಭಗವನ್ಮಾಹಾತ್ಮ್ಯ ಜ್ಞಾನ ನಿರತಃ ಇತ್ಯರ್ಥಃ. ಒಟ್ಟು ಅದರ ಅರ್ಥ ಏನು ಅಂದರೆ, ಜ್ಞಾನಯಜ್ಞ ಮಾಡುವರು ಅಂದರೆ ಶ್ರವಣ ಮನನ ಧ್ಯಾನಾದಿ ಕುರುವಂತಹ, ಶ್ರವಣ ಮನನ ಧ್ಯಾನಗಳನ್ನು ಮಾಡ್ತಾ ಪರರಿಗೆ ಶಾಸ್ತ್ರವನ್ನು ಉಪದೇಶ ಮಾಡುತ್ತಾ, ಪರೇಭ್ಯ ಪರರಿಗೆ ಉಪದಿಶಂತಶ್ಚ ಉಪದೇಶ ಮಾಡ್ತಕ್ಕಂತಹ, ಮತ್ತು ನಿತ್ಯಂ ಭಗವನ್ಮಾಹಾತ್ಮ್ಯ ಜ್ಞಾನೇ ರತಾಹ ಯಾವಾಗಲೂ ಭಗವಂತನ ಜ್ಞಾನದಲ್ಲಿ ಪರಮಾತ್ಮನ ಮಹಾತ್ಮ್ಯ ಜ್ಞಾನದಲ್ಲಿ ತಲ್ಲೀನರಾಗಿರ್ತಕ್ಕಂಥವರು ಅಂತ ಅರ್ಥ. ಈ ರೀತಿಯಲ್ಲಿ ನನ್ನನ್ನು ಉಪಾಸನೆ ಮಾಡ್ತಾರೆ. ಇನ್ನು ವಿಶ್ವತೋಮುಖನೆಂಬುದಾಗಿ. ಏನು ವಿಶ್ವತೋಮುಖ ಅಂದರೆ, ಮುಖ ಶಬ್ದ ಅತ್ರ ಸರ್ವ ಅವಯವವೇತ ರೂಪಪರಃ, ಎಲ್ಲ ಅವಯವಗಳಿಂದ ಸಹಿತವಾದ ರೂಪಗಳನ್ನು ಹೇಳ್ತಾ ಇದೆ ವಿಶ್ವತೋಮುಖ ಶಬ್ದ. ಅರ್ಥಾತ್ ಈ ಪ್ರಪಂಚದಲ್ಲಿ ಎಲ್ಲ ಕಡೆ ಇರತಕ್ಕಂತಹ ಎಲ್ಲ ಅವಯವಗಳಿಂದ ಉಪೇತನಾಗಿರತಕ್ಕಂತಹ ನನ್ನನ್ನು, ಸರ್ವ ಅವಯವಗಳಿಂದ ಉಪೇತನಾಗಿರತಕ್ಕಂಥವನನ್ನು ಅಂತ ಉಪಾಸನೆ ಮಾಡ್ತಾರೆ. ವಿಶ್ವಸ್ಮಿನ್ ಸರ್ವತ್ರ ಸ್ಥಿತಂ, ವಿಶ್ವಸ್ಮಿನ್ ಸರ್ವತ್ರ ಪ್ರಪಂಚದ ಎಲ್ಲೆಡೆಯಲ್ಲಿಯೂ ಸ್ಥಿತಂ ಇರತಕ್ಕಂತಹ ಮಾಂ ನನ್ನನ್ನು ಏಕತ್ವೇನ ಪೃಥಕ್ತ್ವೇನ ಬಹುಧಾ ಉಪಾಸತೆ. ಏಕತ್ವೇನ ಉಪಾಸತೆ, ಪೃಥಕ್ತ್ವೇನ ಉಪಾಸತೆ. ಈ ಪ್ರಪಂಚದ ಎಲ್ಲೆಡೆಯಲ್ಲಿಯೂ ಎಲ್ಲ ಅವಯವಗಳಿಂದ ಸಹಿತ ಆಗಿರತಕ್ಕಂತಹ ರೂಪವುಳ್ಳನಾಗಿರತಕ್ಕಂತಹ ನನ್ನನ್ನು ಅವರು ಎಲ್ಲ ರೂಪಗಳ ಐಕ್ಯವುಳ್ಳವನು ಎಂಬುದಾಗಿ ಭಜಿಸ್ತಾರೆ. ಎಲ್ಲ ರೂಪಗಳು, ಪರಮಾತ್ಮನ ಎಷ್ಟು ರೂಪಗಳಿವೆಯೋ ಅವೆಲ್ಲವೂ ಒಂದೇ. ಪರಮಾತ್ಮ ರೂಪಗಳಲ್ಲಿ ಭೇದ ಇಲ್ಲ. ಪರಮಾತ್ಮನ ಎಲ್ಲ ರೂಪಗಳಲ್ಲಿಯೂ ಕೂಡ ಐಕ್ಯ ಇದೆ ಎಂಬುದಾಗಿ ಕೆಲವರು ಉಪಾಸನೆ ಮಾಡ್ತಾರೆ. ಕೆಲವರು ಪೃಥಕ್ತ್ವೇನ ಅಂದರೆ ಈ ಜಗತ್ತು ಬೇರೆ, ಪ್ರಪಂಚವೇ ಬೇರೆ, ಈ ಬ್ರಹ್ಮನೇ ಜಗತ್ತಾಗಿ ಪರಿಣಾಮ ಹೊಂದುವುದಲ್ಲ, ಜಗತ್ತಿಗಿಂತ ವಿಲಕ್ಷಣನಾಗಿದ್ದಾನೆ ಎಂಬುದಾಗಿ ಪೃಥಕ್ತ್ವೇನ ಉಪಾಸತೆ. ಇನ್ನು ಕೆಲವರು ಬಹುಧಾ, ಇವನು ನಾನಾ ರೀತಿಯಾಗಿ, ಇವನು ಶುಕ್ಲವರ್ಣನಾಗಿದ್ದಾನೆ, ನೀಲವರ್ಣನಾಗಿದ್ದಾನೆ, ಪೀತವರ್ಣನಾಗಿದ್ದಾನೆ, ಹೀಗೆ ಭಿನ್ನ ಭಿನ್ನ ರೂಪದಿಂದ ನಾನಾ ರೀತಿಯಲ್ಲಿ ಅನುಸಂಧಾನವನ್ನು ಮಾಡುತ್ತಾ ಉಪಾಸನೆ ಮಾಡ್ತಾರೆ ಅಂತ ಅರ್ಥ. ಬಹುಧಾ ವಿಶ್ವಸ್ಮಿನ್ ಸರ್ವತ್ರ ಸ್ಥಿತಂ ಮಾಂ ಏಕತ್ವೇನ ಪೃಥಕ್ತ್ವೇನ ಸರ್ವಜಗದ್ವೈಲಕ್ಷಣ್ಯೇನ ಬಹುಧಾ ಚ ಶುಕ್ಲನೀಲ ಪೀತಾದಿ ಭೇದೇನ ಬಹುಧಾ ಉಪಾಸತೆ ಇತಿ ವಾ. ಅದಕ್ಕೆ ಅರ್ಥ ಏನಂದರೆ, ಪ್ರಪಂಚದ ಎಲ್ಲೆಲ್ಲಿರ್ತಕ್ಕಂತಹ ನನ್ನನ್ನು ಏಕತ್ವೇನ ಪೃಥಕ್ತ್ವೇನ, ಏಕತ್ವೇನ ಅಂದರೆ ನನ್ನ ಅನಂತ ರೂಪಗಳಿದ್ದರೂ ಕೂಡ ಆ ಎಲ್ಲ ರೂಪಗಳು ಕೂಡ ಒಂದೇ, ಆ ರೂಪಗಳಲ್ಲಿ ಐಕ್ಯವನ್ನು ಉಪಾಸನೆ ಮಾಡ್ತಾರೆ. ಇನ್ನು ಕೆಲವು ಪೃಥಕ್ತ್ವೇನ ಅಂದರೆ ಸರ್ವ ಜಗದ್ ವೈಲಕ್ಷಣ್ಯೇನ, ಈ ಇಡೀ ಜಗತ್ತೇನಿದೆ ಅದಕ್ಕಿಂತ ವಿಲಕ್ಷಣ ಆಗಿರ್ತಕ್ಕಂಥ ಪರಮಾತ್ಮ ಎಂಬುದಾಗಿ ಉಪಾಸನೆ ಮಾಡ್ತಾರೆ. ಇನ್ನು ಕೆಲವರು ಬಹುಧಾ ಉಪಾಸತೆ. ಬಹುಧಾ ಅಂದರೆ ಕೆಲವರು ಶುಕ್ಲ ರೂಪವುಳ್ಳವ ಅಂತ ಹೇಳ್ತಾರೆ, ಕೆಲವು ನೀಲ ರೂಪವುಳ್ಳವ ಅಂತ ಹೇಳ್ತಾರೆ, ಕೆಲವರು ಪೀತ, ಹೀಗೆ ಬೇರೆ ಬೇರೆ ರೂಪಗಳು ಉಳ್ಳವನು ಎಂಬುದಾಗಿ ನಾನಾ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ ಅಂತ. ಬಹುಧಾ ಉಪಾಸತೆ, ಬಹು ಅಂದರೆ ಬಹವಃ ಇತ್ಯರ್ಥ. ದೈವಮೇವಾಪರೇ ಯಜ್ಞಂ ಇತ್ಯಾದಿನ ಚತುರ್ಥೋಕ್ತ ದಿಶಾ ಬಹವಃ ಉಪಾಸತೇವ ಇತ್ಯರ್ಥ. ಅಥವಾ ಹಿಂದೆ 4ನೇ ಅಧ್ಯಾಯದಲ್ಲಿ ಬಂತು ದೈವಮೇವಾಪರೇ ಯಜ್ಞಂ ಎಂಬಲ್ಲಿ 4ನೆಯ ಅಧ್ಯಾಯದಲ್ಲಿ ಅನೇಕ ಯಜ್ಞಗಳ ಬಗ್ಗೆ ಹೇಳಿದ ಪರಮಾತ್ಮ. ಅಂತಹ
ಆ ರೀತಿಯಲ್ಲಿ ದೈವಮೇವಾಪರೇ ಯಜ್ಞಂ ಎಂಬುದಾಗಿ 4ನೇ ಅಧ್ಯಾಯದಲ್ಲಿ ಅನೇಕ ಪರಮಾತ್ಮನ ಉಪಾಸನೆ ಮಾಡುವ ಪ್ರಕಾರಗಳನ್ನು ಹೇಳಿದರು. ಆ ರೀತಿಯಲ್ಲಿ ಅನೇಕರು ನನ್ನನ್ನು ಸೇವಿಸ್ತಾರೆ. ಇನ್ನು ಕೆಲವರು ಬಹುಧ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಗೆ ಅಂದರೆ ಏಕಮೂರ್ತಿಶ್ಚತುರ್ಮೂರ್ತಿ ಅಥವಾ ಪಂಚಮೂರ್ತಿಕಃ ದ್ವಾದಶಾದಿ ಪ್ರಭೇದೋ ವಾ ಪೂಜ್ಯತೆ ಸಜ್ಜನೈಸ್ಹೈಹಿ. ಗೀತಾ ತಾತ್ಪರ್ಯದಲ್ಲಿ ಹೇಳಿದ ಹಾಗೆ ಅನೇಕ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ, ನಾನಾ ರೂಪಗಳಿಂದ ಉಪಾಸನೆ ಮಾಡ್ತಾರೆ. ಹೇಗೆ ಅಂದರೆ ವಿಶ್ವಮುಖಂ ಉಪಾಸತೆ, ಕೇಶವಾದಿ ದ್ವಾದಶ ರೂಪವುಳ್ಳವನನ್ನಾಗಿ ಉಪಾಸನೆ ಮಾಡ್ತಾರೆ. ಇನ್ನು ಕೆಲವರು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬುದಾಗಿ 4 ರೂಪವುಳ್ಳವನಾಗಿ ಉಪಾಸನೆ ಮಾಡ್ತಾರೆ. ಇನ್ನು ಕೆಲವರು ಪಂಚರೂಪಗಳಿಂದ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 5 ರೂಪ ಉಳ್ಳವನು ಎಂಬುದಾಗಿ ಉಪಾಸನೆ ಮಾಡ್ತಾರೆ. ಇನ್ನು ಕೆಲವರು ವಿಶ್ವತೋಮುಖಂ ಉಪಾಸತೆ, ಕೇಶವಾದಿ ದ್ವಾದಶ ರೂಪವುಳ್ಳವನು ಅಂತ, ಸಂಕರ್ಷಣಾದಿ ದ್ವಾದಶ ರೂಪವುಳ್ಳವನು, ಹೀಗೆ ಕೇಶವನಿಂದ ಆರಂಭಿಸಿ ಕೃಷ್ಣಾಯ ನಮಃ ಅಲ್ಲಿವರೆಗೆ 24 ರೂಪವುಳ್ಳವನನ್ನಾಗಿ ಹೀಗೆ ನಾನಾ ರೂಪಗಳಿಂದ ಇರತಕ್ಕಂತಹ ನನ್ನನ್ನು ಸೇವಿಸ್ತಾರೆ ಅಂತ ಈ ಶ್ಲೋಕದ ಅರ್ಥ ಅಂತ ಹೇಳಿ ಅನುಸಂಧಾನದೊಂದಿಗೆ ನಾಳೆ ಮತ್ತೆ ಸೇರೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.